ಕರೆಕ್ಟ್ ಕರೆಕ್ಟ್ ಎಂತ ದೊಡ್ಡ ದೊಡ್ಡ ಡೀಲ್ ಮಾಡ್ತಾರೆ ಅಂದ್ರೆ ಈ ಬಾರ್ಬಿ ಡಾಲ್ನ ನೀನ್ ಪರ್ಚೇಸ್ ಮಾಡ್ತೀಯ ನಾನ್ ಪರ್ಚೇಸ್ ಮಾಡ್ಲ. ಇವಳು ಯಾವೂರ ಚೆಲುವೆ ಶಿವ, ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ಹೊಡೆದು ಹೋಗಬಾರದು ಬಾಳು ಒಂದು ಗೋಳು ಅಂತ. ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನ ನೋಡಿ. ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ರಿಗೂ ಬೆಳಗಿನ ಶುಭೋದಯ. ಈ ಜೀವ ಯಾಕಮ್ಮ ನೀನಿಲ್ಲದಿದ್ದರೆ. ಈ ಮುಖನ ಎಲ್ಲಾದ್ರೂ ನೋಡಿದೀರಾ ಗೈಸ್? ಎಲ್ಲೂ ನೋಡಿಲ್ಲ. ಈ ಮುಖ ನೋಡಿ ಗೈಸ್, ಈ ಮುಖ ಎಷ್ಟು ಕ್ಯೂಟ್ ಆಗಿರೋ ಮುಖ. ಇಲ್ಲಿರೋ ಕ್ಯೂಟ್ನೆಸ್ ನನಗೆ ಇಲ್ಲಿಗೆ ಬಂದಿರೋ ಕ್ಯೂಟ್ ಅಂತ ಹೇಳ್ತೀನಿ ಅನ್ಕೊಂಡಿದ್ಯಾ? ನಾನು ಹುಟ್ಟದಾಗಿಂದ ನಾವು ಅಪ್ಪನ ತರ ಕ್ಯೂಟ್ ಆಗಿದ್ದೀನಿ. ಇಲ್ಲೋಡು, ನಾನು ಮಂಡ್ಯಕ್ಕೆ ಹೋಗಿದ್ದೆ, ಅದಕ್ಕೆ ನೋಡಿ ಮಂಡ್ಯ 30. ಆಯ್ತು ಬಿಡ್ರಿ ಗೈಸ್. ನಿನ್ನೆ ಕ್ರಿಕೆಟ್ ಆಡಿದ್ವಿ ಅಂಡ್ ನನ್ಗೆ ಈಗಲೂ ಅಷ್ಟೇ ಮನೇಲಿ ಕ್ರಿಕೆಟ್ ಕಿಟ್ನ ನೋಡ್ತಾ ಇದ್ರೇನೆ ಒಂಥರ ಖುಷಿ, ಸಖತ್ ಖುಷಿ ಆಯ್ತೈತೆ. ಇನ್ನೊಂದು ಏನಂದ್ರೆ ಅವ್ರು ಹೇಳಿದ್ದಾರೆ ಬ್ಯಾಟ್ನ ಸೀಸ್ ಮಾಡಬೇಕು ಅಂತ. ಸೊ ಬ್ಯಾಟ್ನ ಸೀಸ್ ಮಾಡಬೇಕು ಮೀನ್ಸ್ ಇರಿ ಒಂದು ನಿಮಿಷ ಹೇಳ್ತೀನಿ. ಈ ಬ್ಯಾಟು ಇದಕ್ಕೆ ಇಲ್ಲಿದೆ, ಏನು ಬಾಲಿಗೆ, ಕಾರಿಕ್ ಬಾಲಿಗೆ ಸಾಕ್ಸ್ ಒಳಗಡೆ ಹಾಕೊಂಡ್ಬಿಟ್ಟು ಈ ಬ್ಯಾಟಿಗೆ 20,000 ಏಟ್ ಹಿಂಗೆ ಹೊಡಿತಿರ್ಬೇಕು ಇಲ್ಲಿಂದ ಇಲ್ಲಿವರೆಗೂ. ಸೊ ಹೊಡಿತಾನೆ ಇರ್ಬೇಕು, ಟಕ 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 ಅಂತ 20,000 ಏಟ್ ಹೊಡಿಬೇಕಂತೆ. ಅವಾಗ ಬ್ಯಾಟ್ ಒಂದು ಸ್ವಲ್ಪ ಸೀಸ್ ಆಗುತ್ತೆ, ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳಿದ್ರು. ಸೊ ಇವಾಗ ಅದೇ ಮಾಡ್ಬೇಕು ನಾನು ಕೂಡ ಬ್ಯಾಟ್ನ, ಯಾಕಂದರೆ ಅದು ಬ್ಯಾಟ್ ಹೆವಿ ಕಾಸ್ಟ್ಲಿ, ಇದಕ್ಕಿಂತ ಬೇಜಾರೇನು ಕಾಸ್ಟ್ಲಿ ಇದೆ. ಬಟ್ ನಮಗೆ ಸದ್ಯಕ್ಕೆ ನನಗೆ ಇದೇ ಕಾಸ್ಟ್ಲಿ ಅನ್ನೋ ಥರ ಫೀಲ್ ಆಗಿಬಿಟ್ಟೈತೆ. ಅದಕ್ಕೆ ಫಸ್ಟು ಅದನ್ನ ಕೆಲಸ ಮಾಡೋಣ. ನಿನ್ನೆ ಕ್ರಿಕೆಟ್ ಕಿಟ್ಟಲ್ಲಿ ನಮ್ಮ ಅಪ್ಪನ ಆ ಕ್ರಿಕೆಟ್ ಕಿಟ್ ಹಾಕ್ಬಿಟ್ಟು ನಾವು ನೋಡುತ್ತಿದ್ರೆ ನಮ್ಮ ಅಪ್ಪನ ಒಂಥರ ಖುಷಿ ಆಗ್ತಿತ್ತು ಗೈಸ್. ಒಂಥರ ಲಿಟ್ರಲಿ ಒಂಥರ ಖುಷಿ ಅಂದ್ಕೊಳ್ಳಿ, ಕ್ರೇಜಿ. ಆ ಟೈಮಲ್ಲಿ ಅಪ್ಪ ನನಗೆ ಎಲ್ಲಿಗೂ ಸೇರಿಸ್ತಿರ್ಲಿಲ್ಲ. ಇವಾಗ ನಾನು ನಮ್ಮ ಅಪ್ಪನ ಕರೆಕ್ಟಾಗಿ ಕ್ರಿಕೆಟ್ ಆಡೋರ್ ಥರನ ರೆಡಿ ಮಾಡ್ತಾ ಇದೀನಲ್ಲ, ಖುಷಿ ಆಗ್ತೈತೆ ಒಟ್ಟಿನಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿಗೆ ದಾರ ಕಟ್ಕೊಂಡ್ಬಿಟ್ಟು ಹಿಂಗೆ ಪ್ರಾಕ್ಟೀಸ್ ಮಾಡ್ಬೇಕು, ಹಿಂಗೆ ಪ್ರಾಕ್ಟೀಸ್ ಮಾಡಬೇಕು. ಅದನ್ನ ಇವತ್ತು ಪ್ರಾಕ್ಟೀಸ್ ಮಾಡೋಣ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದರೆ ನಾನು ನಮ್ಮ ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವು ಇವಾಗ ಕಾಮೆಂಟ್ ಹಾಕಿ ಏನಂದರೆ, ಸೊ ನಮ್ಮ ಮನೆ ಹಿಂಗಿದೆ, ಓಕೆನಾ, ಮನೆ ಹಿಂಗಿದೆ. ಸೊ ಇಂಟೀರಿಯರ್ ವರ್ಕ್ ಇರುತ್ತಲ್ಲ, ಇಲ್ಲಿ ಬಂದ್ಬಿಟ್ಟು ಜಸ್ಟ್ ಪೇಸ್ಟ್ ಮಾಡ್ತಾರೆ ಹಿಂಗೆ, ಯಾವ್ದು ನಮಗೆ ಇಷ್ಟ ಆಗುತ್ತೋ ಅದನ್ನು ಹಿಂಗೆ ಪೇಸ್ಟ್ ಮಾಡ್ತಾರೆ. ಸೊ ದಟ್ ನೀಟಾಗಿ ಇಲ್ಲೆಲ್ಲಾನು ನೀಟಾಗಿ ಪೇಸ್ಟ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಕೆಳಗಡೆ ಒಂದು ಲೈಟ್ ಹಾಕ್ಬಿಟ್ಟು ನೋಡೋದಕ್ಕೆ ಕ್ವಾಲಿಟಿ ಲುಕ್ ಕೊಡೋಣ. ಅಂದರೆ ಫ್ಯಾಮಿಲಿ ವ್ಲಾಗ್ ಮಾಡ್ತಿರೋ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಗೋಡೆ ನೋಡಿರ್ತಾರೆ, ಓಕೆನಾ. ಸೊ ಅದು ಬಿಟ್ಟು ಈ ಕಂಪ್ಲೀಟ್ ಇದನ್ನ ನಾನೇ ಅನ್ಕೊಂಡೆ ಬರೀ ಇದನ್ನ ಮಾತ್ರ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಮಾತ್ರ ಚೇಂಜ್ ಮಾಡೋದು ಬೆಸ್ಟ್ ಅಂತೀರಾ, ಇಲ್ಲ ಇಷ್ಟು ಪೂರ್ತಿ ಚೇಂಜ್ ಮಾಡೋದು ಬೆಸ್ಟ್ ಅಂತೀರಾ? ಕಾಮೆಂಟ್ ಹಾಕಿ ಗೈಸ್. ಒಟ್ಟಿನಲ್ಲಿ ಅದೊಂದು ಪ್ಲ್ಯಾನ್ ಇದೆ. ಇದನ್ನೆಲ್ಲ ನೀಟಾಗಿ ಇಷ್ಟು ಪೂರ್ತಿ ಬ್ಯಾಕ್ಗ್ರೌಂಡಲ್ಲಿ ಯಾವ ಕಲರ್ ಸೆಟ್ ಆಗುತ್ತೋ ಅದನ್ನು ನೋಡಬೇಕು, ಲೈಟಿಂಗ್ಸ್ ಹಾಕಬೇಕು, ಒಂದು ಗೋಲ್ಡನ್ ಲೈಟ್ ಅಥವಾ ಯಾವ್ದು ಸೆಟ್ ಆಗುತ್ತೋ ನಮಗೆ. ಆಮೇಲೆ ರೀಲ್ ಮಾಡ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು. ಬಿಕಾಸ್ ನಾವು ಇನ್ನೂ ಮೋಸ್ಟ್ಲಿ ತುಂಬ ತಿಂಗಳು ಇಲ್ಲೇ ಇರ್ತೀವಿ. ಕ್ವಾಲಿಟಿ ಮ್ಯಾಟ್ರ್ ಆಗುತ್ತೆ, ವೈಟ್ ಆಗಿರೋದು ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೆ ಪ್ಲಾನ್ ಆಗ್ತಿರೋದು. ಏನಂತೀರಾ? ಅದನ್ನ ಮಾಡೋದ? ಅದು ಚಂದ ಇರುತ್ತಮ್ಮ. ನಾವು ಅದನ್ನ ಫಿಟ್ ಮಾಡ್ಬಿಟ್ಟು ಲೈಟ್ ಗಿಟ್ ಹಾಕಿದ್ರೆ ಸಕ್ಕತ್ತಾಗಿ ಬರುತ್ತೆ. ನಾವು 3 ಜನ ಡಿಸ್ಕಸ್ ಮಾಡ್ಬಿಟ್ಟು ಮಾಡೋಣ. ಇವತ್ತು ಮಾರ್ನಿಂಗು ಕ್ರಿಕೆಟ್ ಇತ್ತು, ಬಟ್ ಮಾರ್ನಿಂಗ್ ಹೋಗೋಕ್ಕಾಗಿಲ್ಲ, ಸಿಕ್ಕಾಪಟ್ಟೆ ಬಾಡಿ ಪೇನ್ ಇತ್ತು. ಫಸ್ಟ್ ಡೇ ನಾನು ಯಾವಾಗಲೂ ಜಿಮ್ಗೆ ಹೋದಾಗಲೂ ಹಂಗೆ. ಆಮೇಲೆ ಇನ್ನೊಂದು ಚಿರು ಇಲ್ಲ, ಅವ್ನು ಕಾಲೇಜ್ಗೆ ಹೋಗಿದ್ದಾನೆ. ಸೊ ನಾಳೆ ಬೆಳಗ್ಗೆ ಸಂಡೇ ಮುಗಿಸ್ಬೇಕು, ಅಂದರೆ ಹೋಗ್ಬೇಕು. ನಾನು ಮಿಸ್ ಮಾಡಲ್ಲ ಗೈಸ್, ಒಂಥರ ಖುಷಿ ಆಗ್ತೈತೆ ಆಡೋದ್ರಲ್ಲಿ, ಅದಕ್ಕೆ ಮಿಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಈ ಥರ ಇದನ್ನು ಕಟ್ಕೊಂಡು ಹಿಂಗೆ ಇಟ್ಕೊಂಡು ಹಿಂಗೆ ಹೊಡಿತಾ ಇರ್ಬೇಕು ಗೈಸ್, ಹಿಂಗೆ ಹೊಡಿತಾ ಇರ್ಬೇಕು. ಅಂದ್ರು ನಮ್ಮ ಮನೆಗೆ ಯಾರು ಬಂದರು, ಅಲ್ಲಿ ಬೆಳಗ್ಗೆ ಹಂದಿ ಕಳ್ದು ಹೋಯ್ತಂತ ಹೇಳಿದ್ರು. ಇಲ್ಲಿ ನೋಡ್ರಿ, ಇಲ್ಲ ಐತೆ ಹಂದಿ. ಕಟ್ ಮಾಡ್ತೀನಿ ಅಂದ್ರು, ನಾನು ಮಾಡಬೇಡಿ, ಪಾಪದ ಕೆಲಸ ಅದು ಒಂದು. ಏನ್ರಿ ನೀವು ಅಪ್ಪ ಫೋನ್ ಮಾಡಿದ್ರಪ್ಪ? ಇವಾಗ ಏನ್ ಗೊತ್ತಾ ತಮ್ಮ, ನೀಟಾಗಿ ಬಾಲ್ನ ದಾರಾಗ ಹಾಕ್ಬಿಟ್ಟು, ಬಾಲ್ ನಿನ್ನ ಹತ್ರ ಹೊಸ ಬಾಲ್ ಬೇಕದು, ಅದ್ರಲ್ಲೇ ಹಾಕೋಣ. ಅಣ್ಣ ನೀನ್ ಆ ಬಾಲ್ ತಗೋಬೇಕು, ದಾರ ಕಟ್ಟೋ ಬಾಲೇ ಐತೆ ಒಂದು.
ಇಸ್ ಇಟ್ ಹಾ. ವೇರ್ ಟು ಬೈ ವೇರ್ ಟು ಬೈ ಫ್ಲಿಪ್ಕಾರ್ಟ್ ತಲೆ ಯೂಸ್ ಬ್ರೈನ್ ಮ್ಯಾನ್ ನಾಟ್ ಕಿಡ್ನಿ ಲೇ ಇಲ್ಲಿ ಇಟ್ಕೋಬೇಡ ಇಲ್ಲಿ ಓಡ್ಸು ಈಗ ಅದೇ ಏನದು ಬಾಲ್ ನ ನೀಟಾಗಿ ಇಟ್ಬಿಡೋದು ನೀನ್ ಆ ಕಡೆಯಿಂದ ಬೌಲಿಂಗ್ ಮಾಡು ನಾನು ಈ ಕಡೆಯಿಂದ ಬ್ಯಾಟಿಂಗ್ ಆಡ್ತೇನೆ ದಾರ ಕಟ್ಬಿಟ್ಟು ಬಾಲಿಂಗ್ ಹೆಂಗಣ ಇನ್ನೊಂದು ಬಾಲ್ ಐತಲ್ಲ ನೀನ್ ಕೆಳಗಡೆಯಿಂದ ಬಿಡು ಕೆಳಗಡೆಯಿಂದ ನಾವ್ ಅಮ್ಮಂದು ಒರಿಜಿನಲ್ ವಾಯ್ಸ್ ತೋರಿಸ್ತೀರಿ ನಾವ್ ಅಮ್ಮಂದು ಒರಿಜಿನಲ್ ವಾಯ್ಸ್ ಅವಲ್ಲಿ ಹೇಳೋದಲ್ಲ ಅದು ಹೇಳು ಅದೇಳು ಇದು ಹೆಂಗಿತ್ತು ಅಂದ್ರೆ ಅದೊಂದು ಮೀಮ್ ಐತೆ ಅದೊಂದು ಮೀಮ್ ಐತೆ ಸಾಯಿರಾಮ್ 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 ಅಲ್ಲಲ್ಲ ನಮ್ಮ ಅಮ್ಮ ಈ ತರ ಎಲ್ಲ ಇಡನ್ ಟ್ಯಾಲೆಂಟ್ ನಮ್ಮ ಅಮ್ಮನ ಹತ್ರ ಈ ತರ ಟ್ಯಾಲೆಂಟ್ ಏ ಬಿಡ 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 ಆಹಾ ಸಿಕ್ಕಿದ ಚಾನ್ಸ್ ಅಂತ ಬಿಲ್ಡಪ್ ಆಯ್ತ್ರಿ ಹಲೋ ನಮಸ್ತೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ನಮ್ಮ ಇಂಟ್ರೋ ಕೊಟ್ಟಿಲ್ಲ ಅಂದ್ರೆ ಒಂಥರ ಮನಸ್ಸೇ ಬರಲ್ಲ ಅದಕ್ಕೆ ನಾವು ಇಂಟ್ರೋ ಮೇಲೆ ಫೋಕಸ್ ಮಾಡ್ತಾ ಇದೀವಿ ತುಂಬಾ ಚೇಂಜಸ್ಗಳು ಮಾಡ್ಕೊಳ್ಳುವ ನಮ್ಮ ಮನೆಗೆ ತುಂಬಾ ಅತ್ಯಂತವಾದ ಗೆಸ್ಟ್ ಬಂದಿದ್ದಾರೆ ಆ ಗೆಸ್ಟ್ ಸಿಗೋದ್ ಕಷ್ಟ ಆದ್ರೂ ಸಿಕ್ಬಿಟ್ಟಿದ್ದಾರೆ ಅವರೇ ನಮ್ ಚೋಟ ಮರಿ ಬೆಳಗ್ಗೆ ಹೋದವಳು ಈಗ ಬಂದಿರೋದು ಆಪ್ತ ಸ್ನೇಹಿತ ಜೊತೆ ಒಂದು ಬಿಸ್ನೆಸ್ ಡೀಲ್ ನ ಮಾಡ್ಕೊಂಡು ಯಾವ ತರ ಡೀಲ್ ಮಾಡಿ ಯಾವ ತರ ದುಡ್ಡು ಮಾಡಬೇಕು ಕೋಟಿ ಒಡೆ ಹೆಂಗಾಗದಂತ ತಿಳ್ಕೊಂಡು ಫ್ರೆಂಡ್ ಜೊತೆ ಇದ್ದು ಬಂದಿರೋದು ಇದು ಏನೋ ಚಿರುಗು ಹೇಳ್ಬಿಡು ಅವನು ಗೈಸ್ 3 ಕೋಟಿ ಒಡೆಯವನು ಇವನು ಗೈಸ್ 3 ಕೋಟಿ ಒಡೆಯ ಡೀಲ್ ಆಯ್ತು ಎಂತ ದೊಡ್ಡ ಡೀಲ್ ಮಾಡ್ತಾರಂದ್ರೆ ಈ ಬಾರ್ಬಿ ಡಾಲ್ ನೀನ್ ಪರ್ಚೇಸ್ ಮಾಡ್ತೀನಿ ನಾನು ಪರ್ಚೇಸ್ ಮಾಡ್ಲಾ ಡ್ರಾಯಿಂಗ್ ಅಲ್ಲಿ ಕಲರ್ ಗಿಲರ್ ಮಾಡ್ಕೊಂಡ್ ಬರೋದು ಸರಿ ಏನ್ ಮಾಡ್ತೀರಾ ಕೆಳಗಡೆ ಹೋಗ್ಬಿಟ್ಟು ಏನ್ ಆಟ ಆಡ್ತೀರಾ ಹೇಳಪ್ಪ ನಿಂಗೆ ಆಡಕ್ ಬರಲ್ಲ ಹೇಳು ಸಿಟ್ಟಿಂಗ್ ಗೇಮ್ಸ್ ಆಡ್ತೀವಿ ನಿಂಗೆ ಕುತ್ಕೊಳಕ್ಕೆ ಬರಲ್ಲ ನೆಕ್ಸ್ಟ್ ಯಾವ್ದಾದ್ರು ಸಿಟ್ಟಿಂಗ್ ಗೇಮು ಚೆಸ್ ಆಡ್ತೀವಿ ಓ ಚೆಸ್ ಹೆಂಗ್ ಆಡೋದು ಹೇಳು ಹೆಂಗ್ ಬೇಕು ಹಂಗೆ ಜೋಡ್ಸ್ಕೊಂಡು ಹೋಗೋದು ಮತ್ತೆ ಆಮೇಲೆ ಹೆಸರು ಹಂಗ ಹೋಗ್ತೀರ ಸುಮೀರು ನೆಕ್ಸ್ಟ್ ವಾಲಿಬಾಲ್ ಆಡ್ತೀವಿ ವಾಲಿಬಾಲ್ ಹೆಂಗ್ ವಾಲಿಬಾಲ್ ಅಂದ್ರೆ ನಾನು ಆಡಲ್ಲ ಹೆಂಗ್ ಇಟ್ಕೊಳಕ್ ಕೈ ತೋಸು ಓಕೆ ಆಮೇಲೆ ಆಡ್ತೀವಿ ಥ್ರೋಬಾಲ್ ಹೆಂಗ್ ಆಡೋದು ಆಮೇಲೆ ಅಷ್ಟೇ ಗೇಮ್ಸ್ ಅರ್ಧ ದಿನದಲ್ಲಿ ಇಷ್ಟೆಲ್ಲ ಆಡ್ಬಿಟ್ಲ ಅಯ್ಯಪ್ಪ ಪೇಂಟಿಂಗ್ ಮಾಡಿದ್ವಿ ಓಕೆ ತುಂಬಾ ದೊಡ್ಡ ಡೀಲ್ ಹೊಡಿತಿದ್ಯಾ ಮಳೆ ಮೋಡಗಳು ನೋಡಿ ಮೋಡ ಕವಿದ ವಾತಾವರಣ ಈಗ ಮಳೆ ಜೋರಾಗಿ ಬರಲಿದೆ ನೀವು ಆದಷ್ಟು ಮನೆಯಲ್ಲಿ ಸುರಕ್ಷಿತವಾಗಿರಿ ಎಂದು ಹೇಳುತ್ತಿದ್ದೇವೆ ಇಂತಿ ನಿಮ್ಮ ಡಿ ಚಂದನ ಚಾನಲಿಂದ ಮಾತಾಡ್ತಿರುವ ಸುದ್ದಿ ಗೈಸ್ ಮೊಸರನ್ನ ತಿಂತೇನೆ ಜೊತೆಗೆ ಕೆಡಿ ಮೂವಿ ನೋಡ್ತಾ ಇದೀನಿ ಗೈಸ್ ನೋಡೇ ಇರಲಿಲ್ಲ ಕೆಡಿ ಮೂವಿನ ಇವಾಗ ನೋಡ್ತಾ ಇದೀನಿ ಫ್ರೀ ಫೈಲ್ ಬಿಟ್ಟವ್ರೆ ಗೈಸ್ ಅದು ಒಂದು ವಿಡಿಯೋ ಮಾಡೋಣ ಅನ್ಕೊಂಡೆ ಆಮೇಲೆ ಅದೇ ನಾವು ಕ್ರಿಕೆಟ್ ಹೇಳೋದಾರ ದಾರ ಅದನ್ನ ಮಾಡೋಣ ಅನ್ಕೊಂಡೆ ಇಲ್ಲಿ ನೋಡಿದ್ರೆ ಅಣ್ಣ ಮರ ಹಿಂಗ್ ಹೊಡಿ ಅಂತ ಹೇಳ್ಕೊಟ್ಲು ಬುಜ್ಜಿ ನನಗೆ ಅದಕ್ಕೆ ನಾನು ಹೊಡಿತಿದ್ದೆ ಡೌ ನಾನು ನಮ್ಮ ಚೋಟ ಮರಿ ಅವಳ ಆ ಕಡೆ ಬೌಲಿಂಗ್ ಮಾಡ್ತಾವಳೆ ನಾನು ಈ ಕಡೆ ಬ್ಯಾಟಿಂಗ್ ಆಡ್ತಾ ಇದೀನಿ ಹಂಗಲ್ಲ ಕೆಳಗಡೆಯಿಂದ ಹಂಗೆ ಒಂಚೂರು ಇಲ್ಲಿಗೆ ಹಾಕ್ಬೇಕಷ್ಟೇ ಇವಾಗ ಈ ತರ ಬಾಲ್ ನ ಕಟ್ಟಿದ್ದೀನಿ ನಾನ್ ಪ್ಲಾನ್ ಆಗ್ತಿರೋದು ಇಲ್ಲಿ ಕಟ್ಟೋಣ ಅಂತ ಆದ್ರೆ ನಮ್ಮ ಅಮ್ಮ ಹೇಳ್ತಿರೋದು ಮೇಲ್ ನೋಡೋಣ ಬನ್ನಿ ಅಂತ ಇದೇ ಬೆಸ್ಟ್ ಅನ್ಸ್ತು ಅಲ್ಲಿ ಕಟ್ಬೋದು ಮಳೆ ಹೊಡೆಯೋ ನೆಸೆಸಿಟಿ ಇರಲ್ಲ ಅಲ್ಲಿ ಕಟ್ಟಿ ಇಲ್ಲಿ ನೇತಾಡಿದ್ರೆ ನಾನು ಹಿಂಗೆ ಪ್ರಾಕ್ಟೀಸ್ ಮಾಡ್ಬೋದು ಅದಕ್ಕೆ ಅವಾಗವಾಗ ಹೆಣ್ಮಕ್ಳು ಮಾತು ಅಮ್ಮ ಮಾತು ಹೆಂಡತಿ ಮಾತು ಅವ್ರ ಹುಡುಗಿ ಮಾತು ಕೇಳ್ತಾ ಇರಬೇಕು ಓಕೆ ಝೂಮಲ್ಲಿ ನೋಡಿ ನಮ್ಮ ಮುಖ ಹೆಂಗೆ ಹೋಗ್ತಿದ್ವಿ ನಮ್ಮ ತೋಟ ಮರಿ ದಾರ ಕಟ್ತಾ ಇದೀವಿ ಪ್ರಾಕ್ಟೀಸಿಗೆ
ಆಡಬೇಕಾದ್ರೆ ಬರೀ ಹ್ಯಾಂಡಲ್ಲ ಆಡಬಾರ್ದು, ಗ್ಲೌಸ್ ಹಾಕೊಂಡು ಆಡಬೇಕು. ಸೊ ದಟ್ ಗ್ಲೌಸ್ ಫಿಂಗರ್ ನೋವ್ತಿರುತ್ತಲ್ಲ ಅದೊಂಚೂರು ಕಮ್ಮಿ ಆಗುತ್ತೆ. ಬಂತು ನಮ್ಮ ಗ್ಲೌಸ್. ಮುಖದಲ್ಲಿ ಈ ಥರ ಬೆವರು ಬರಬೇಕು, ಅವಾಗ ಮೈಯಲ್ಲಿರೋ ಕೊಬ್ಬೆಲ್ಲ ಇಳ್ದೋಗುತ್ತೆ. ನೋಡಿ ಆ ಕಡೆ ನಮ್ಮ ಚೋಟ ಮರಿ ಸ್ಕಿಪ್ಪಿಂಗ್ ಪ್ರಾಕ್ಟೀಸ್ ಮಾಡ್ತಾಳೆ. ಅವಳಿಗೂ ಬೆವರು ಇಳಿಸ್ಬೇಕು ಇವಾಗ. ಆಡಕ್ಕೆ ಬರಲ್ಲ, ಸುಮ್ಮನೆ ಏನೇ ಎತ್ಕೊಂಡವಳೆ. ಶೋ ಅಣ್ಣ ವೀಡಿಯೋ ಮಾಡೋಣ, ನಾನು ಎಗ್ರಿತೀನಿ ಅಂತ. ಗ್ಲೌಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು, ಆವಾಗಲೇ ಆಡೋದು ಕಲಿಯೋದು. ಗೈಸ್ ಇವಾಗ ಈ ಗ್ಲೌಸ್ನ ನಮ್ಮ ಚೋಟ ಮರಿ ಹಾಕೋತಾಳಂತೆ. ಹಾಕೊಳ್ಳವಾ ಹಿಂಗೆ ತಾನೆ? ನೋಡಿ ಕೈ ಬೆರಳು ನೋಡಬೇಕು. ಹಾಕ ಫುಲ್ಲು. ಫುಲ್ ಸ್ವೆಟ್ ಆಗಿಬಿಟ್ಟಿದೆ ಒಳಗಡೆ. ಇಲ್ಲ ಹಾಕಿದ್ದೀನಿ. ಎಲ್ಲ ಹಾಕಿದ್ದೆ ಬಿಡು. ಮತ್ತೆ ಅದಕ್ಕೋ ಅಪ್ಕಮಿಂಗ್ ಸ್ಪ್ರೀತಿ ಮಂದಾನ ಈಸ್ ಇಯರ್ ಅಂತ ಏನಾದರೂ ಹೇಳ್ಬಿಟ್ರೆ ಅಷ್ಟೇ. ಬಾಲ್ ಹೊಡಿಯೋ, ಬಾಲ್ ಹೊಡಿಬೇಕು. ಮೆಲ್ಲು ಕೊಡಿ ಫಸ್ಟ್, ಮೇಲೆ ಕೊಡಿ. ಬಾಲ್ ಕೊಡಿ ಅಂದರೆ ಅದು ಎಲ್ಲೆಲ್ಲೋ ಹೊಡೆಯೋದು. ಅಲ್ಲಿ ಹೊಡಲಿ. ಬಾಲ್ ಹೊಡಿ ನೆಕ್ಸ್ಟು. ರೇ ದಾರ ಕೊಡಿಬೇಡ್ವೋ ಕಡೆ. ಅದು ಇದ್ರ ಸಾಕ್ಸ್ ಕಿದೈತಿರೋ ನಿಮಿಷ ಅರ್ಥ. ಅಯ್ಯೋ ಇದೇನಿದು ಅರ್ಧಕ್ಕರ್ಧ ಕಿತ್ತೆ ಹೊಡೈತಿ, ಮುರ್ದಾಗೋತೀಗ. A few moments later. ನಿನ್ನ ಫೇವ್ರೇಟ್ ಸಾಂಗ್ ಯಾವುದು? ಎಂದು ಕಂಡ ಕನಸು. ಬುಜ್ಜಿ ನಿನ್ನ ಫೇವ್ರೇಟ್ ಸಾಂಗ್ ಯಾವುದು? ಹೇಳಿದ್ನಲ್ವಾ ನಂದು ಯಾವ್ದು ಒಂದೇಳು ಸಾಕು, ಪರವಾಗಿಲ್ಲ. ನಿನಗಿಷ್ಟ ಇದನ್ನ ಯಾವಾಗ್ಲೂ ಆಡ್ತಾ ಇರ್ತೀನಿ. ಓಕೆ ಇನ್ನೊಂದು 5 ನಿಮಿಷ ಟೈಮ್ ಕೊಡ್ತೀನಪ್ಪ. ನಿಮ್ 3 ಜನಕ್ಕೆ ಹಾಡು ಹೇಳ್ಬೇಕು ಇವಾಗ, ನೀವು 3 ಜನ. ಓಕೆನಾ? ನಿಮ್ 3 ಜನದಲ್ಲಿ ಅಮ್ಮ ಎತ್ತಿಕ ಅದನ್ನ ಕೇಳ್ತಾ ಇಲ್ವಾ ಇಲ್ಲಿ? ನೀವ್ 3 ಜನ ಹಾಡು ಹೇಳ್ಬೇಕು ಇವಾಗ. ಓಕೆನಾ? ನಾನು ಇದ್ದೀನಿ ಇಲ್ಲ ಅಂತಲ್ಲ. ನೀವ್ 3 ಜನ ಹಾಡು ಹೇಳ್ಬೇಕು. ಚಿಲಿ ಪಿಲಿ ಇವಾಗ ನಾನು ತುಂಬಾ ಸಾಂಗ್ ಆಡಿದ್ದೀನಿ. ನನಗೆ ಆ ಸಾಂಗು ಸೆಟ್ ಆಗುತ್ತೆ ಇವಾಗ. ನಾವು ಬೇರೆ ನಿನಗೆ ಎಂದು ಕೊಂಡ ಸಾಂಗ್ ನಿನ್ನ ಫೇವ್ರೇಟ್ ಸಾಂಗ್ ಯಪ್ಪ? ನಿನಗೆ ಸುಮ್ಮನೆ ಫೇವ್ರೇಟ್ ಸಾಂಗ್ ನೋಡಿ. ಹಿಂಗೆ ಗೈಸ್ ನಾನು ಹೇಳಿದ್ಕೆಲ್ಲ ವಾದ ಮಾಡ್ತಾನೆ, ನಾನು ಹೇಳಿದ ತಕ್ಷಣ ಒಪ್ಕೊಳ್ಳಲ್ಲ. ಇವಾಗ ಗೈಸ್ ಅವರು 3 ಜನನು ಸಾಂಗ್ ಆಡ್ತಾರೆ, ಯಾರು ಚೆನ್ನಾಗ್ ಆಡ್ತಾರೆ ಅಂತ ಕಾಮೆಂಟ್ ಹಾಕಿ ಗೈಸ್ ಅಷ್ಟೇ. ಆಯ್ತಪ್ಪ. ಪ್ರೈಸ್ ಚಿರು ಗೆದ್ರೆ ಬುಜ್ಜಿ ಫ್ರೀ, ಬುಜ್ಜಿ ಗೆದ್ರೆ ಚಿರು ಫ್ರೀ, ನಾನ್ ಗೆದ್ರೆ ನೀವಿಬ್ರು ಫ್ರೀ. ರೆಡಿನಾ? ಆಡದ್ಯಾ ಗೈಸ್? ಇವಾಗ ನಾವು 4 ಜನನು ಕೂಡ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಆಡ್ತಾ ಇದೀವಿ. 4 ಜನನು ಆಡಿ ಆದ್ಮೇಲೆ ನಿಮಗೆ ಯಾರು ವಾಯ್ಸ್ ಇಷ್ಟ ಆಗುತ್ತೆ, ಯಾರು ಚೆನ್ನಾಗಿ ಆಡಿದ್ರು, ಇನ್ನು ಏನೇನು ಇಂಪ್ರೂವ್ ಮಾಡ್ಕೋಬೇಕು ಎಲ್ಲ ನೋಡ್ಕೊಂಡ್ಬಿಟ್ಟು ಕಾಮೆಂಟ್ ಮಾಡಿ. ನಾನು, ನಮ್ಮ ಚಿರು, ಚೋಟ ಮರಿ, ನಮ್ಮಮ್ಮ 4 ಜನ ಕೂಡ ಇವಾಗ ಆಡ್ತಾ ಇದೀವಿ ಗೈಸ್. ಫೈನಲಿ ಇವಾಗ ಎಲ್ಲರೂ ಕಲ್ತ್ಕೊಂಡಿದ್ದಾರೆ. ನಮ್ಮ ಚೋಟ ಮರಿಯಿಂದ ಶುರು ಆಗುತ್ತೆ. ಚೋಟ ಮರಿ, ಚಿರು, ಅಮ್ಮ ಮತ್ತೆ ನಾನು. ಸೊ ನಾವು 4 ಜನನು ಆಡ್ತಾ ಇದೀವಿ. ನೀವೇ ಡಿಸೈಡ್ ಮಾಡಿ, ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ಟು ಕಾಮೆಂಟ್ ಹಾಕಿ. ಸೊ ಅದ್ರ ಮೇಲೆ ಹೋಗ್ತೀವಿ. ಯಾರು ಚೆನ್ನಾಗಿರುತ್ತೋ ಅವ್ರಿಗೆ ಒಳ್ಳೆ ಯಾರು ಚೆನ್ನಾಗಿರುತ್ತೋ ಅವ್ರನ್ನ ಫಸ್ಟ್ ಹಾಕಿ ಗೈಸ್. ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಅಲ್ಲಿ ಹಾಕಿ ಗೈಸ್. ಬನ್ನಿ ಶುರು ಮಾಡುವ. ಚಿಕ್ಕವರಿಂದನೇ ಕಮನ್ ಏನಾಗಲ್ಲ. ಯು ಕ್ಯಾನ್. ಫಸ್ಟ್ ಕೊಟ್ಟಿದೀವಿ ಅಂದ್ರೆ ಫಸ್ಟೇ ಬರ್ಬೇಕು ಯಾವತ್ತು. ಹಿಂದಿ ಇಸ್ಕ್ ಹೇ, ತಮಿಳು ಕಾದಲೆ, ತೆಲುಗು ಪ್ರೇಮವ ಹೇಳು, ಇಂಗ್ಲಿಷ್ ಲವ್ ಯು, ಕೇರಳ ಪ್ರೇಮವ, ಕನ್ನಡ ಪ್ರೀತಿಯ ಹೇಳು. ನನಗೆ ನೀನು ಯಾರು ಗೊತ್ತಿಲ್ಲ, ಕನಸಲ್ಲಿ ನೀನು ಎಂದು ಬಂದಿಲ್ಲ, ನಿನ್ನ ಊರು ಕೇಳಲ್ಲ, ನನಗೆ ಬ್ಯಾಕ್ಗ್ರೌಂಡ್ ಬೇಕಿಲ್ಲ, ನಿನ್ನ ಬಂಧು ಬಳಗಾನು ನನಗೆ ಯಾರು ಗೊತ್ತಿಲ್ಲ, ಇವಳು ಯಾವೂರ ಚೆಲುವೆ ಶಿವ, ಹೇಳಲ್ಲ ನಿಂಗಂತೂ ನಾ ಹೇಳಲ್ಲ. ಫಸ್ಟ್ ಒನ್ ಡನ್. ನೆಕ್ಸ್ಟ್ ನೋಡಿ. ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ,
ಇರುವಂತ ನೂರು ಕಹಿ ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ. ಸೆಕೆಂಡ್ ಒನ್ ಕಂಪ್ಲೀಟೆಡ್. ಥರ್ಡ್ ಒನ್ ನೋಡಿ ಗೈಸ್. ಥರ್ಡ್ ಒನ್ ಗೈಸ್ ನಮ್ಮಮ್ಮ. ಮನಸ ಎಂಬ ಕನ್ನಡಿಯ ಹೊಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದು. ಉಳಿಪೆಟ್ಟು ಬೀಳುವ ಕಲ್ಲೇ ಸಿಲಿಯಾಗಿ ನಿಲ್ಲುವುದು, ದಿನ ನೋವು ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನೆನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಹರಳುವವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಅಲ್ವಾ ಕಿಗಳು? ಓಕೆ, ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂದ್ರೆ ಅಕಸ್ಮಾತ್ ನಾನೇನು ತಪ್ಪು ಹೇಳಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ಬೇಜಾರು ಮಾಡ್ಕೊಬಿಡಿ, ಕಮೆಂಟ್ಸ್ ಹಾಕಿ. ಗೈಸ್ ಫೈನಲಿ ಫೋರ್ತ್ ಒನ್ ನಾನು. ಈಗ ನನ್ನ ಸರದಿ. ಓ ಮೈ ಗಾಡ್, ವಿಲ್ ಟ್ರೈ ಮೈ ಬೆಸ್ಟ್. ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ, ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನ ನೋಡಿ ನಾ ಮರೆತು ಬಿಟ್ಟೆ ನನ್ನ, ಆದರೆ ಮರೆತರೆ ಇಲ್ಲ ನಾನಿನ್ನ. ಆ ಚಿಲಿಪಿಲಿ ಕಲರವ ನಿನದಲ್ಲವೇ, ಆ ಹುಣ್ಣಿಮೆ ಬೆಳಕು ನೀನಲ್ಲವೇ, ಒಮ್ಮೆ ನೀನಕ್ಕರೆ ನಾನು ತುಸು ನಾಚುವೆ. ಐ ಟ್ರೈಡ್ ಮೈ ಬೆಸ್ಟ್ ಅಷ್ಟೇ, ಎಲ್ಲದಕ್ಕೂ ಟ್ರೈಡ್ ಮೈ ಬೆಸ್ಟ್. ಬಿಕಾಸ್ ವಾಯ್ಸ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ, ಆಮೇಲೆ ಚೆನ್ನಾಗಿಲ್ಲ, ಚೆನ್ನಾಗಿ ಕೇಳಿಸಿಲ್ಲ ಅಂದ್ರೆ ಅಂದೇ ತಪ್ಪಾಗುತ್ತಲ್ಲ. ಅದಕ್ಕೋಸ್ಕರ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಕ್ಷಮಿಸ್ಬಿಡಿ. ಗೈಸ್ ಫೈನಲಿ 4 ಜನದಾಯ್ತು. 4 ಜನನು ಕೂಡ ಅಂದ್ರೆ ಎಲ್ಲರೂ ಸೇರಿ ಅವ್ರವ್ರ ಪ್ರಯತ್ನ, ಅವ್ರವ್ರ ಅದೇ ಟ್ರೈಡ್ ದೇರ್ ಬೆಸ್ಟ್. ಸೊ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ ಹೇಳ್ದಂಗೆ ಯಾರು ಚೆನ್ನಾಗಿ ಆಡಿದ್ರು. 1 2 3 4 ರೇಟಿಂಗ್ಸ್ ಕೊಡಿ, ಅಥವಾ ಆರ್ಡರ್ ವೈಸ್ ಹೇಳಿ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಯಾರಂತ ಹೇಳಿ. ಓಕೆ, ಸಿಂಗಿಂಗ್ ಕಾಂಪಿಟೇಷನ್ ಫೈನಲಿ ಅದ್ಭುತವಾದ ಸಿಂಗಿಂಗ್ ಕಾಂಪಿಟೇಷನ್ ಮುಗ್ದಿದೆ. ಹೆಂಗಿತ್ತು? ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಒಂದು ಬ್ಲಾಗ್ ಶೂಟ್ ಮಾಡ್ತಾ ಇದೀನಿ. ಈ ಜಾಗದಲ್ಲಿ ಇವಾಗ ಶೂಟ್ ಮಾಡಬೇಕು. ಅದು ಮುಗಿಸಿ ಎಂತ ಇಲ್ಲ, ತಿನ್ನೋದು ಆಮೇಲೆ ಮಲಗೋದು ಅಷ್ಟೇ ಗೈಸ್. ದೀಕ್ಷಿ ಯಾರಿದು? ಯಾರಿದು? ಇದು ಯಾರು? ಕರೆಕ್ಟ್ ಇದು ಯಾರು? ಇದು ಚಿರಣ್ಣ. ಇದ್ಯಾರು? ಇಲ್ಲ, ಇದು ಕಣವ. ಇಲ್ಲಿ ಬಿಡು ಚಿನ್ನು, ನೀನು ಒಳ್ಳೆ ನಮ್ಮನ್ನ ನಾವು ಗೊತ್ತಲ್ಲ, ನಾವು ಒಳ್ಳೆಯವ್ರು, ನಾವು ಗೊತ್ತಲ್ಲ ಚಿನ್ನು. ಇದು ಯಾರವ ಹೇಳು? ಅಕ್ಕ ನೋಡು. ನಾನ್ ಯಾರು? ಅಕ್ಕ, ಅಪ್ಪಾಜಿ. ಆದ್ರೂ ಗೈಸ್ ಫಸ್ಟ್ ನಮ್ ದೀಕ್ಷೆ ಏನ್ ಹೇಳೋದ್ನೋ ಅದೇ. ವಿಡಿಯೋ ಆನ್ ಮಾಡೋಕ್ಕಿಂತ ಮುಂಚೆ ಅಣ್ಣ ಏನ್ ತೊಂದ್ರೆ ಇಲ್ಲ. ಇದು ಯಾರವ? ಓ ಅಕ್ಕ ಪ್ಯಾಂಟ್ ಶರ್ಟ್ ಹಾಕಿ. ಇದ್ಯಾರು? ಇದು ಇದು ಯಾರು? ಅಜ್ಜಿ. ಅಂಟೇ ಅಂತಾನೆ. ಗೈಸ್ ಮನೇಲಿ ಅದೇ ಮೊಸರು, ಅನ್ನ, ಅದೇ ಟೊಮೊಟೊ ಗೊಜ್ಜು, ಮಧ್ಯಾಹ್ನ ಏನ್ ತಿನ್ನೋ ಅದೇ ಇತ್ತು. ಅದು ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಬಿರಿಯಾನಿ ತರಿಸಿದ್ದೀನಿ ಗೈಸ್. ಅಪ್ಪ ಇವಾಗ ಪಾಂಡಿಚೇರಿಗೆ ಹೋಗಿದ್ದಾರೆ, ಅವ್ರು ನಾಳೆ ಬರ್ತಾರೆ. ಅವರು
ಸೊ ಫೈನಲಿ ಇಲ್ಲಿಗೆ ಈ ಒಂದು ಬ್ಲಾಗ್ನ ಇಲ್ಲಿ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಅದಕ್ಕೆ ಉತ್ತರ ಕೊಡಿ. ಪ್ರತಿ ಬ್ಲಾಗಲ್ಲಿ ಇದ್ದೇ ಇರುತ್ತೆ, ನೆನಪಾದಾಗೆಲ್ಲ ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಅದೇ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಯಾರು ಚೆನ್ನಾಗಿದೆ ಅಂತ ಕಾಮೆಂಟ್ ಹಾಕಿ. ಬಾಯ್.